ವಿಧಾನಸಭಾ ಕ್ಷೇತ್ರದ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಅದೇ ಗ್ರಾಮದ ಶ್ರೀಮತಿ ಭವಾನಿ ಶ್ರೀನಿವಾಸ್ ರವರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪೂಜೆ ನೆರವೇರಿಸಿ ಅಧಿಕಾರ ವಹಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಎಸ್.ಆರ್. ವಿಶ್ವನಾಥ್ ರವರು ನೂತನ ಅಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಸನ್ಮಾನಿಸಿದರು. ನಂತರ ಶ್ರೀಮತಿ ಭವಾನಿ ಶ್ರೀನಿವಾಸ್ ರವರು ಮಾತನಾಡಿ, ನನಗೆ ಸಂಪೂರ್ಣ ಬೆಂಬಲ ನೀಡಿ ಸಹಕರಿಸಿರೋ ಶಾಸಕರಾದ ಸನ್ಮಾನ್ಯ ಎಸ್.ಆರ್. ವಿಶ್ವನಾಥ್ ರವರಿಗೆ, ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೆ, ಬಿಜೆಪಿ ಮುಖಂಡರಿಗೆ ಧನ್ಯವಾದಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಎಸ್.ಎನ್. ರಾಜಣ್ಣ, ಶ್ರೀ ದಿಬ್ಬೂರು ಜಯಣ್ಣ, ಶ್ರೀ ಡಿ.ಜಿ. ಅಪ್ಪಯ್ಯಣ್ಣ, ಶ್ರೀ ಚುಕ್ಕನಹಳ್ಳಿ ವೆಂಕಟೇಶ್, ಶ್ರೀ ಅದ್ದೆ ವಿಶ್ವನಾಥಪುರ ಮಂಜುನಾಥ್, ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್.ಜೆ. ನರಸಿಂಹಮೂರ್ತಿ, ಎಸ್.ಟಿ.ಡಿ. ಮೂರ್ತಿರವರು ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿದರು. ಸದಸ್ಯರುಗಳಾದ ಚೆನ್ನಮ್ಮ, ಅಪರ್ಣಾ ಅಂಬಿಕಾ, ರಾಜೇಂದ್ರ ಕುಮಾರ್, ಕೆ. ವೀರಣ್ಣ, ಉಪಾಧ್ಯಕ್ಷ ವಿ. ಶಿವಕುಮಾರ್, ಶ್ರೀ ಸಾದೇನಹಳ್ಳಿ ಚಿಕ್ಕಣ್ಣ, ವೆಂಕಟೇಶ್ ಆರ್. ಡಿ. ರಾಜಣ್ಣ, ಆರ್. ಎಚ್. ಹನುಮೇಗೌಡ, ಸುಜಾತಮ್ಮ, ಮುತ್ತು ಕೆ. ವೇಣು, ಸೌಮ್ಯ ಆರ್. ಬಿ, ಹೇಮಲತಾ ಡಿ. ಬಿ, ರಾಜು ಕೆ, ಮಂಜುಳಾ, ಭೈರಮ್ಮ, ಆರ್. ಎಂ. ನಾಗಭೂಷಣ್, ಮಮತಾ ಬಿ. ಕೆ, ಗಂಗಮ್ಮ, ಸುಜಾತ, ರತ್ನಮ್ಮ, ಮಂಜುಳಾ, ಸಂತೋಷ್ ಕುಮಾರ್, ಎನ್. ಭಾನುಮತಿ, 27 ಸದಸ್ಯರು ಅಧ್ಯಕ್ಷರಾದ ಶ್ರೀಮತಿ ಎನ್. ಭವಾನಿ ರವರಿಗೆ ಮೈಸೂರು ಪೇಟ ತೊಡಿಸಿ ಹಾರ ಹಾಕಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಪಿಡಿಒ ಸನ್ಮಾನ್ಯ ಶ್ರೀ ನಾಗರಾಜು ರವರು, ಸಂಬಂಧಪಟ್ಟ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಕುಟುಂಬ ವರ್ಗದವರು, ಬಿಜೆಪಿ ಯುವ ಮುಖಂಡ ಸಾದೇನಹಳ್ಳಿ ಪ್ರಕಾಶ್ ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮಸ್ಕಾರ ಮಾಡಿ ಕೂತ್ಕೊಳ್ರಿ. ಎಲ್ಲ ಚೆನ್ನಾಗಾಗ್ಲಿ ಅಂತ ಇನ್ನೊಂದು ಎತ್ಕೊಳ್ಳಿ ಸರ್. ಕೈ ಪ್ರಕಾಶ್ ಸರ್ ಇನ್ನೊಂದು ಅಲ್ಲೇ ಹಾಕೊಂಬಿಡಿ ಸರ್. ಅಲ್ಲ ಎಲ್ಲ ಹಿಂಗೆ ನೋಡಿ ಬರೀ ಕಡೆ ಬರೀ ಕಡೆ ಬರೋದು.